everyone fine. ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸ್ ಠಾಣೆಗಿಲ್ಲ ಸ್ಥಳಾಂತರದ ಭಾಗ್ಯ. ಅವಘಡ ಸಂಭವಿಸಿದ ಮೇಲೆ ಎಚ್ಚೆತ್ತುಕೊಳ್ತಾರ ಅಧಿಕಾರಿಗಳು. ಈ ಠಾಣೆಯ ಎದುರು ಲಾರಿ ಸಾಗಿದ್ರು ಕೂಡ ನಡುಗುತ್ತೆ ಕಟ್ಟಡ. ಹೀಗಿದ್ದರೂ ಠಾಣೆಗೆ ಮಾತ್ರ ಈ ಸ್ಥಳಾಂತರದ ಭಾಗ್ಯ ಇನ್ನೂ ಕೂಡ ಬಂದಿಲ್ಲ. ರಾಜಕಾಲುವೆ ಮೇಲೆ ಠಾಣೆ ನಿರ್ಮಾಣದಿಂದ ಸಮಸ್ಯೆ ಸೃಷ್ಟಿಯಾಗಿದೆ. 1 ವರ್ಷದ ಈಚೆಗೆ ಹೆಚ್ಚಾಗಿ ಅಲುಗಾಡ್ತಾ ಇದೆ ಠಾಣೆಯ ಕಟ್ಟಡ. ಸರಕು ತುಂಬಿರುವಂತಹ ವಾಹನ ಬಂದ್ರೆ ಠಾಣೆಯಿಂದ ಆಚೆ ಬರುವಂತ ಸಿಬ್ಬಂದಿ ಸ್ಥಳಾಂತರಕ್ಕೆ ಪಾಲಿಕೆಯಲ್ಲಿ ನಿರ್ಧಾರವನ್ನ ಕೈಗೊಂಡ್ರೂ ಕೂಡ ಇನ್ನೂ ಆಗಿಲ್ಲ. ಇನ್ನೆಷ್ಟು ದಿನ ಬೇಕು, ಇನ್ನೆಷ್ಟು ವರ್ಷ ಬೇಕು ಅನ್ನೋದು ಪ್ರಶ್ನೆ. ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸ್ ಠಾಣೆ ಇದೆ. ಯಾವುದಾದ್ರೂ ಒಂದು ವೆಹಿಕಲ್ ಓಡಾಡ್ತು ಅಂತ ಅಂದರೆ ಗಡಗಡಗಡ ಅಂತ ನಡುಗುತ್ತಂತೆ. ಆದರೆ ಸ್ಥಳಾಂತರ ಮಾಡಬೇಕು ಅಂತ ತುಂಬ ದಿನಗಳ ಹಿಂದೆನೇ ಚರ್ಚೆ ಆಗಿದೆ. ಆದರೆ ಇನ್ನೂ ಸ್ಥಳಾಂತರ ಭಾಗ್ಯ ಅನ್ನೋದು ಸಿಕ್ಕಿಲ್ಲ. ಯಾವಾಗ ಅವಘಡ ಸಂಭವಿಸುತ್ತೋ ಅಂತ ಅಲ್ಲಿ ಜೀವನ ಮಾಡಬೇಕಾದ ಪರಿಸ್ಥಿತಿ ಪೊಲೀಸ್ ಅಧಿಕಾರಿಗಳಿಗಿದೆ. ಈ ಠಾಣೆಗೆ ಎದುರು ಲಾರಿ ಓಡಾಡಿದ್ರೂ ಸಾಕು ನಡುಗುತ್ತಂತೆ ಕಟ್ಟಡ. ಹೀಗಿದ್ರೂ ಠಾಣೆಗೆ ಮಾತ್ರ ಸ್ಥಳಾಂತರದ ಭಾಗ್ಯ ಇಲ್ಲ ಅನ್ನುವಂಥದ್ದೇ ಅಸಮಾಧಾನ. ಸಮಸ್ಯೆ ಏನು ಅಂತಂದರೆ ರಾಜಕಾಲುವೆ ಮೇಲೆ ಠಾಣೆ ನಿರ್ಮಾಣ ಆಗಿದೆ. ಇದರಿಂದಲೇ ಸಮಸ್ಯೆ ಸೃಷ್ಟಿ ಆಗಿರೋದು. 1 ವರ್ಷದಿಂದ ಈಚೆಗೆ ಸಿಕ್ಕಾಪಟ್ಟೆ ಅಲುಗಾಡ್ತಾ ಇದೆಯಂತೆ, ಶೇಕ್ ಆಗ್ತಾ ಇದೆಯಂತೆ ಠಾಣೆಯ ಕಟ್ಟಡ. ಸರಕು ತುಂಬಿರುವಂಥ ವಾಹನ ಬಂದ್ರಂತೂ ಠಾಣೆಯಿಂದ ಎದ್ನೋ ಬಿದ್ನೋ ಅಂತ ಸಿಬ್ಬಂದಿ ಆಚೆ ಬರ್ತಾರಂತೆ, ಎಲ್ಲಿ ಬಿದ್ದೋಗ್ಬಿಡುತ್ತೋ ಕಟ್ಟಡ ಅಂತ. ಇನ್ನು ಪಾಲಿಕೆಯಲ್ಲಿ ಸ್ಥಳಾಂತರ ಆಗಬೇಕು ಅಂತ ನಿರ್ಧಾರ ಕೈಗೊಂಡ್ರು. ಇನ್ನು ಮುಹೂರ್ತ ಸರಿ ಇಲ್ಲ ಅಂತ ಬಿಟ್ಟಿರ್ಬೇಕು ಮೋಸ್ಟ್ಲಿ. ಅದು ಯಾವಾಗ ಮುಹೂರ್ತ ಕೂಡ ಬರುತ್ತೋ ನೋಡಬೇಕು.